ಇನ್ನು B2A ಖಾತೆಯನ್ನ ಮಾಡಿಕೊಡೋದಕ್ಕೆ ಜಿಬಿಎ ಅಧಿಕಾರಿಗಳು ಲಂಚವನ್ನ ಪಡೆದುಕೊಳ್ತಿದ್ದಾರಂತೆ. ಲಂಚ ಕೇಳಿದ ಜಿಬಿಎ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನಾವ್ ಯಾಕ್ರಿ ಕೊಡಬೇಕು ಖಾತೆಯನ್ನ ಮಾಡಿಸ್ಕೊಡೋದಕ್ಕೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸಾರ್ವಜನಿಕರು. ಪಶ್ಚಿಮ ನಗರ ಪಾಲಿಕೆ ಆರ್ಆರ್ ನಗರ ವಲಯ ಕಚೇರಿಯಲ್ಲಿ ಗಲಾಟೆನೆ ನಡೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು, ಸಿಟ್ ಮಾಡಿಕೊಂಡಿದ್ದಾರೆ. B2A ಖಾತೆಯನ್ನ ಮಾಡಿಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ದಾರೆ ಜಿಬಿಎ ಅಧಿಕಾರಿಗಳು. ಪಶ್ಚಿಮ ನಗರ ಪಾಲಿಕೆ ಆರ್ಆರ್ ನಗರ ವಲಯ ಕಚೇರಿಯಲ್ಲಿ ಗಲಾಟೆ ನಡೆದಿದೆ. ಸಿಟ್ಟಿಗೆದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು. ಮೇ ತಿಂಗಳಲ್ಲಿ ಬಿ ಇಂದ ಎ ಖಾತೆಗೆ ಅರ್ಜಿ ಹಾಕಿದ್ರು ಕೂಡ ಸಿಕ್ಕಿರ್ಲಿಲ್ಲ, ಹಾಗಾಗಿ ಲಂಚವನ್ನ ತೆಗೆದುಕೊಳ್ತಿದ್ದಾರೆ. ಶೀಘ್ರವೇ ಖಾತೆಯನ್ನ ಪರಿವರ್ತಿಸುವಂತೆ ಅಧಿಕಾರಿಗಳಿಗೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿನ್ನೆ ನಡೆದಿರುವಂತದ್ದು ಗಲಾಟೆ. ಒಬ್ಬೊಬ್ಬರನ್ನೇ ಕರೆಸಿ 40,000ಕ್ಕೂ ಹೆಚ್ಚು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ ಜಿಬಿಎ ಅಧಿಕಾರಿಗಳು. ಲಂಚವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸಾರ್ವಜನಿಕರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೇರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, B2A ಖಾತೆಯನ್ನ ಮಾಡಿಸ್ಕೊಡೋದಕ್ಕೆ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಲಂಚ ತೆಗೆದುಕೊಳ್ತಾರೆ ಅಂತ ಅಂದ್ರೆ ಏನ್ ಮಾಡ್ಬೇಕು? ಕೃಷ್ಣ ಭೈರೇಗೌಡರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಅಷ್ಟೇನಾ? ಅದು ಬಿಟ್ಟು ಬೇರೆ ಇದ್ಯಾವುದನ್ನು ಕೂಡ ಗಮನಿಸ್ತಾ ಇಲ್ವಾ ಅಂತ? ಸುಕ್ಕನೆ ಏನು ಬೆಂಗಳೂರು ಅಭಿವೃದ್ಧಿ ಸಚಿವರು ಏನಿದ್ದಾರೆ ಕೃಷ್ಣ ಬೈರೇಗೌಡರು ಕೂಡ ಅವ್ರ ಕಿವಿಗೆ ಏನೋ ಹೇಳ್ಬೇಕಂದ್ರೆ ಅಭಿವೃದ್ಧಿ ಹೆಸರಲ್ಲಿ ತುಂಬಾನೇ ಲಂಚ ಕೇಳುತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಜಿಬಿಎ ಅಧಿಕಾರಿಗಳು B2 ಅಥವಾ ಎ ಖಾತೆ ಮಾಡಿಕೊಡೋದಕ್ಕೆ ಜಿಬಿಎ ಅಧಿಕಾರಿಗಳು ಲಂಚ ಬೇಡಿಕೆ ಇಡ್ತಾರೆ. ಯಾವ ರೀತಿ ಅಂದ್ರೆ ಇದು ನಡೆದ ಘಟನೆ ಆರ್ಆರ್ ನಗರಲ್ಲಿ ನಡೆದಿದೆ. ಯಾಕಂದ್ರೆ ಬಿ ಇಂದ ಎ ಖಾತೆ ಮಾಡ್ಸೋಕೆ ಹೋಗಿರ್ತಾರೆ ಏನು ಸಾರ್ವಜನಿಕರ ಬಳಿ, ಅಲ್ಲೊಬ್ಬ ಇರುವಂತ ಅಧಿಕಾರಿಗಳು ಕೂಡ ಇಷ್ಟು ಅಂತ ಅಮೌಂಟ್ ಕೇಳ್ತಾರೆ. ಸರಿಸುಮಾರು 10,000 ರಿಂದ 40,000 ಅಷ್ಟು ಬೇಡಿಕೆ ಇಡ್ತಾನೆ. ಯಾಕಂದ್ರೆ ಬಿ ಇಂದ ಎ ಖಾತೆ ಮಾಡಿಸೋದಕ್ಕೆ ಬಂದವ್ರ ಬಳಿ ಈ ರೀತಿ ಲಂಚ ಕೇಳಿದ್ದು ಅವರು ಸಾರ್ವಜನಿಕರು ಸಿಟ್ಟಿಗೆದ್ದು ಅವರನ್ನು ತರಾಟೆ ತಗೊಂಡಿದ್ದಾರೆ. ನೀವ್ ಯಾಕೆ ಲಂಚ ತಗತ್ತೀರಾ? ಗೌರ್ಮೆಂಟ್ ಇರೋದು ಸಾರ್ವಜನಿಕರ ಕೆಲಸ ಮಾಡಿಕೊಡೋದಾಗಿ, ನೀವ್ ಯಾಕೆ ಇಷ್ಟು ಲಂಚ ತಗತ್ತಿದ್ರ? ಅದು ಎಷ್ಟು ಇದೆಯೋ ಫೀಸ್ ಅಷ್ಟು ಕಟ್ಕೊಳ್ಳಿ, ಎಕ್ಸ್ಟ್ರಾ ಯಾಕ್ಬೇಕಂತ ಕೂಡ ಹೀಗಾಗಿ ತರಾಟೆ ತಗೊಂಡ ಹೇಳ್ಬೋದು. ಇದು ಆರ್ಆರ್ ನಗರದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಶೀಘ್ರವೇ ಎ ಖಾತೆಯಿಂದ ಬಿ ಖಾತೆ ವರ್ಗಾವಣೆ ಮಾಡ್ಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಅವರ ಏನೋ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿ ನಮಗಷ್ಟೇ ಅಲ್ಲ, ಸಾಕಷ್ಟು ಜನರ ಬಳಿ ಇವರು 40,000 50,000 ಈ ತರ ಹಣ ವಸೂಲಿ ಮಾಡಿದಾರೆ ಅಂತ ಅವ್ರು ಕೂಡ ಈಗ ಆರೋಪ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು 40,000 ಲಂಚ ಬೇಡಿಕೆ ಇರುತ್ತಂದ್ರು ನೋಡಿ, ಜನಸಾಮಾನ್ಯರು ನಮ್ಗೆ ಆಗುತ್ತೆ ಅಂತ ಹೋಗಿ ಅಲ್ಲಿ ಎ ಖಾತೆಯಿಂದ ಬಿ ಖಾತೆಗೆ ಮಾಡ್ಕೋತಾ ಇರ್ತಾರೆ. ಈ ರೀತಿ ಏನು ದುಡ್ಡು ತಗೊಂಡ್ರೆ ಬಡ ಏನು ಜನಸಾಮಾನ್ಯರು ಹೆಂಗ್ ಕೊಡಕ್ ಸಾಧ್ಯ ಆಗುತ್ತದೆ ನೋಡ್ಬೋದು. ಎಷ್ಟೊಂದು ಆ ವ್ಯಕ್ತಿ ಹೆಂಗೆ ಹಣ ಬೇಡಿಕೆ ಇಡ್ತಾರೆ, ಮತ್ತೆ ಯಾವ ರೀತಿ ದೌಲತ್ತಿಂದ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇದನ್ನ ಕೃಷ್ಣ ಬೈರೇಗೌಡರು ಸಹಿಸುವುದಿಲ್ಲ. ಯಾಕಂದ್ರೆ ಅವರು ಇದ್ದ ಕಡೆ ಎಲ್ಲ ತುಂಬಾನೇ ಕ್ಲೀನ್ ಆಗಿರುತ್ತೆ. ಈ ಕೂಡ ಇದು ಅವ್ರ ಈಗ ಗಮನಕ್ಕೆ ಬಂದ್ರೆ ತಕ್ಷಣ ಅವ್ರು ಈಗ ತಗೋಬೇಕು, ಇಲ್ಲ ಆದ್ರೆ ಕೃಷ್ಣ ಬೈರೇಗೌಡರ ವಿರುದ್ಧ ಕೂಡ ಈಗ ಜನರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದಷ್ಟು ಬೇಗ ಅವ್ರನ್ನ ವರ್ಗಾವಣೆ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಎಲ್ಲಾದ್ರೂ ಮಾಡ್ಬೇಕು. ಆದ್ರೆ ಈ ರೀತಿ 40,000 50,000 ಲಂಚ ಪಡೆಯೋರಂತಾರು ಇಲ್ಲಿ ಇಟ್ಕೋಬಾರ್ದಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ, ಎಸ್ ರವಿಚಂದ್ರ, ನೋಡಿ, ವರ್ಗಾವಣೆ ಮಾಡೋದು ಅಥವಾ ಬೇರೆ ಕಡೆ ಕಳ್ಸೋದು ಇದು ಯಾವ್ದು ಪ್ರಶ್ನೆನೇ ಬರಲ್ಲ. ಇಂಥವ್ರನ್ನೆಲ್ಲ ತೆಗ್ದಾಕ್ಬಿಡ್ಬೇಕು ಕೆಲಸದಿಂದ. ಯಾಕಂತ ಅಂದ್ರೆ ಸಾರ್ವಜನಿಕರು ಅಂತ ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ. ಅಧಿಕಾರಿಗಳು ಲಂಚ ಕೇಳ್ತಾರೆ, ಅದು ಕೂಡ 40,000 ರೂಪಾಯಿ ಅಂತ ಅಂದ್ರೆ ಒಂದ್ ಕಡೆನಲ್ಲಿ ಇವ್ರು ಕೊಡಕ್ ಹೋಗಿಲ್ಲ, ಅದು ಇವ್ರ ಗ್ರೇಟ್ನೆಸ್. ಯಾಕಂತ ಅಂದ್ರೆ ಲಂಚ ಕೇಳೋರು ಲಂಚ ಕೊಡೋಂಥವ್ರು ಎರಡು ಕೂಡ ತಪ್ಪಾಗುತ್ತೆ. ಸಾರ್ವಜನಿಕರಿಗೆ ಕುರಿತಾಗಿ ಪ್ರಶ್ನೆ ಮಾಡಿದ್ದಾರೆ, ಹೌದು ಒಪ್ಕೊಳ್ಳೋಣ. ಆದ್ರೆ ಲಂಚ ಕೇಳ್ದಂತವ್ರು ಯಾರು, ಅವ್ರು ಯಾರಿದ್ದಾರೆ, ಅವ್ರೆಲ್ಲರೂ ಕೂಡ ತೆಗೆದಾಕ್ಬೇಕು ಅಧಿಕಾರದಿಂದಲೇ. ಸುಕನ್ಯಾ, ಲಂಚ ಕೇಳಿದ್ರಂದ್ರೆ ಅವ್ರಿಗಂತ ಜಂಟಿ ಒಬ್ರು ಹಾಕ್ತಿರ್ತಾರೆ, ಅವ್ರ ಕೆಳಗಡೆ ಕೆಲಸ ಮಾಡೋರು ಏನು ಕಂಪ್ಯೂಟರ್ ಆಪರೇಟ್ ಮಾಡೋರಿರ್ತಾರೆ. ಹೀಗೆ ನಮ್ಮ ಮೇಲಧಿಕಾರಿಗಳಿಗೆ ಇಷ್ಟು ಕೊಡ್ಬೇಕು ಇಷ್ಟು ಇರ್ತಾರೆ ಅಂತ ಪ್ರತಿಯೊಬ್ಬೊಬ್ಬರಿಗೆ ಯಾರ್ಯಾರಿಗೆ ಎ ಖಾತೆಯಿಂದ ಬಿ ಖಾತೆ ಅಥವಾ ಬಿ ಖಾತೆಯಿಂದ ಎ ಖಾತೆಗೆ ಹೋಗ್ತಾರೆ ಅಂತವ್ರಿಗೆ ಆಸ್ತಿಯನ್ನು ಸರಿಪಡಿಸ್ಕೊಡಕ್ಕೆ ಲಂಚ ಇಟ್ಟಿರ್ತಾರೆ. ಈಗಾಗ್ಲೇ ನೋಡ್ಬೋದು, ಮಾನ್ಯ ಮುಖ್ಯಮಂತ್ರಿ ಕೂಡ ಲಂಚ ಯಾರು ತಗತ್ತಾರೆ ಅವ್ರನ್ನ ನೇರವಾಗಿ ಕೆಲಸದಿಂದ ತೆಗೆದಾಕ್ತಿವಂತ ಕೂಡ ಹೇಳಿದರೆ. ಇನ್ನು ನಮ್ಮ ಸರ್ಕಾರದಲ್ಲಿ ಲಂಚ ಬೇಡಿಕೆ ಒಟ್ಟಿನಲ್ಲಿ ಇರಬಾರ್ದಂತ ಕೂಡ ಏನೋ ಡಿ.ಕೆ. ಶಿವಕುಮಾರ್ ಕೂಡ ಅವರು ಹೇಳಿದ್ದಾರೆ. ಆ ಹಿಟ್ಟಿನಲ್ಲಿ ಹೇಳೋದಾದ್ರೆ ಇವ್ರನ್ನ ಮನೆಗೆ ಕಳಿಸ್ಬೋದು, ಹಾಗಾಗ್ತದೆ ಅಂತ. ಯಾಕಂದ್ರೆ ಪ್ರತಿಯೊಬ್ಬರಿಗೂ 40,000 50,000 ಮೇಲಿರೋ ಅಧಿಕಾರಿಗಳು ಇವ್ರ ಕೈಯಲ್ಲಿ ಕೆಲಸ ಅಂತ ಕಂಪ್ಯೂಟರ್ ಆಪರೇಟರ್ ಹೇಳ್ತಾರಂದ್ರೆ ದಿನಕ್ಕೆ B2A ಖಾತೆಗೆ ಎಷ್ಟು ಜನ ಹೋಗ್ತಾ ಇದಾರೆ ಅಂದ್ರೆ ಇವ್ರು ಎಷ್ಟು ಲಂಚ ಪಡಿತಿದ್ರ ಅಂತಾನೆ ಹೇಳ್ಬೋದು. ದೊಡ್ಡ ಹಗರಣನ ನಡೀತದೆ ಅಂತ ಹೇಳ್ಬೋದು ಈ ಆರ್ಆರ್ ನಗರ ವ್ಯಾಪ್ತಿಯಲ್ಲಿ. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಚೌಡಕೇರ ಹೆಚ್ಚಿನ ಮಾಹಿತಿಗಾಗಿ.